ನನ್ನ ಗೆಳೆಯ ಹಾಂ ನನ್ನ ತಂಗಿ ಕೈಲಿ ಒಳ್ಳೆ ಬಿಸಿ ಸಾಂಬಾರು ಮಸಾಪು ಹಾಂ ತಗೋಬಾಲ ಒಂದು ಚೀಲ ಆಗಿಲ್ವ ಇನ್ನ ತಗೋಬಾ ಪಟಪಟ್ನೆ ಕ್ರೇಟ್ ಬಂದವೆ ಇಳ್ಕಸ್ಕೊಬಾ ಎಷ್ಟು ಬೇಕು ಎಷ್ಟು ಅದಾವೆ ನೋಡು. ಹಾಯ್ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತು ಟೊಮೊಟೊ ಕೀಳುವಂಥ ಕೆಲಸ ಅಂದರೆ ಟೊಮೊಟೊ ಕೀಳೋದ ಯಾವ ಸಲನೂ ನಾವು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಇದೇ ಒಂದು ವಿಡಿಯೋ ಮಾಡೋಡಮ್ಮ. ಟೊಮೊಟೊ ಕೀಳುವಂಥದ್ದು, ಇದ್ರ ಏಕಸಮ ಹೆಂಗೆ, ಇದರ ಲಾಭ ಹೆಂಗೆ, ಇದ್ರ ನಷ್ಟ ಹೆಂಗೆ ಎಲ್ಲನೇ ತಿಳಿಸ್ಕೊಡ್ತೀನಿ. ಇದು ನೆಟ್ಟಂಥ ಸಂದರ್ಭದಲ್ಲಿ ಪೈರನ್ನೇ ಕುಣಿಸ್ಕೊಳಕ್ಕೆ ಆಯ್ತಿರ್ಲಿಲ್ಲ. ನಾ ಎಲ್ಲ ಸತಾಗಿ ತಗೊಬಂದು ನೆಟ್ಟಿ ಕೊನೆಗೆ ಎಷ್ಟೋ ಜನ ತೋಟನೇ ಬಿಟ್ಬಿಟ್ರು. ಇಲ್ಲಿ ಎಷ್ಟು ಉದ್ದ ಬೆಳೆದದೆ, ಒಂದೊಂಥವು ಹಿಂಗೆ ಉದ್ದ ಬೆಳೆದದೆ, ಇನ್ನು ನಮಗಿಂತ ಉದ್ದಾಗೆ ಮೇಕ್ ಬೆಳೆದದೆ. ಹಣ್ಣು ಜಾಸ್ತಿ ಹಣ್ಣಾಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಮೀಡಿಯಮ್ ಆಗಿರಲಿ ಅಂತ ಅಂದ್ಬಿಟ್ಟು ಈಗ ಯಾವತ್ತಪ್ಪ ಈಗ ಒಂದು 3-4 ದಿನದಲ್ಲಿ ಕಿತ್ತಿದ್ದು, ಮತ್ತು ಇವತ್ತು ಕಿಲ್ತಾ ಇರೋದು ಜಾಸ್ತಿ ಹಣ್ಣಾಗೋಯ್ತವೆ. ಅಂದರೆ ಮೈಸೂರು ಮಾರ್ಕೆಟ್ಗೆ ಹಾಕುವಂಥದ್ದು, ಬೆಂಗಳೂರಿಗೆ ಆಗ್ತಾಯಿಲ್ಲ, ನಾವು ಮೈಸೂರಿಗೆ ಆಗ್ತಾ ಇರುವಂಥದ್ದು. ಹಿಂದ್ಗಡೆ ನೋಡಿ ಕಿತ್ಕೋ. ಹಿಂದ್ಗಡೆ ಇದ್ದಾವ ನೋಡಿ ಕಿಲ್ತಾನಿಕಲ್ಲ, ಹಿಂದ್ಗಡೆ ಇಲ್ಲಕನ ಅವು ಯಾವುದೋ ಹೋಗಿರೋಕ್ಕಾಗಿರ್ಬೇಕು. ಒಂದು ಟೊಮೆಟೊಗೆ ಎಷ್ಟು ದುಡ್ಡು? ಒಂದು ಟೊಮೆಟೊ ಹಣ್ಣು ಲೆಕ್ಕ ಇಲ್ಲಕ್ಕಲ್ಲ, ಅಲ್ಲಿ ಕ್ರೇಟ್ ಬರ್ತವೆ. ಒಂದು ಕ್ರೇಟ್ಗೆ ಮಿನಿಮಮ್ಮು 20 kg ತುಂಬುವಂಥದ್ದು. 20 kg ತುಂಬಿದ್ರೆ ಅಲ್ಲಿ ತಗೊಂಡೋಗಿ ಮಡಗಿರ್ತೀವಿ. 20-22 ಬರ್ಬೋದು. ತಗೊಂಡೋಗಿ ಮಡಗಿರ್ತೀವಿ. ಅವರು ಇಷ್ಟು ರೂಪಾಯಿ ಅಂತ ಬಜಾರು ಕೂಗ್ತಾರೆ. ಮಾಮೂಲಿ 300, 400, 500 ಹಿಂಗೆ ಕೂಗ್ತಾರೆ. ಕೂಗಿದಾಗ ನಾವು ಸುಮ್ಮನೆ ನಿಂತಿರೋದು. ಇಲ್ಲಿ ಕಷ್ಟಪಟ್ಟು ಬೆಳೆಯೋರು ನಾವು, ಕಷ್ಟಪಟ್ಟು ತಗೊಂಡೋಗೋರು ನಾವು. ಅಲ್ಲೋಗಿ ಸುಮ್ಮನೆ ಕೈ ಕಟ್ಟಿ ಹಾಕಿ ನಿಂತ್ಕೋಬೇಕು. ಅವ್ರು ಎಷ್ಟು ಕೂಗ್ತಾರೋ ಅಷ್ಟಕ್ಕೆ ಅವರು ಮಾರ್ಕೆಟು ಬೀಟ್ ಮಾಡ್ತಾರೆ. ಅವರು ಕಮಿಷನ್ನು, ಆ ಕ್ರೇಟು, ಬಾಡಿಗೆ ಎಲ್ಲ ನಿಡ್ಕೊಂಡು ನಮಗೆ ದುಡ್ಡು ಅದುವೇ ಅವತ್ತೇ ಕೊಡ್ತಾರೆ. ಇಲ್ಲ ಅಂತಂದರೆ ಇನ್ನೊಂದ್ಸಲಿ ತಗೊಬಂದಾಗ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ. ಅಲ್ಲೇ ಕಾಸನ್ನು ಕೊಟ್ಟು ಕಳ್ಸಿಕ್ಕಿಲ್ಲ. ಆ ಥರ ಕ್ರೇಟ್ ಲೆಕ್ಕ, ಇದು KG ಲೆಕ್ಕ ಅಲ್ಲ. ಆಮೇಲೆ ಒಂದು 5,000 ಬಿಲ್ ಆಯಿತು ಅಂತಂದರೆ ಅಲ್ಲೇ ಕೊಡ್ತಾರೆ. 5,000 ಮೇಲೆ 10, 20, 50,000 ಹಿಂಗೇನಾರ ಆಯಿತು ಅಂತಂದರೆ ಉಳಿಸ್ಕೊತಾರೆ. ನೆಕ್ಸ್ಟು ತಗೊಂಡೋದಾಗ ಕೊಡ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ ಇನ್ನೊಂದು ಸತ್ಯ, ಹೊಲ ನಮ್ಮದು, ಶ್ರಮ ನಮ್ಮದು. ಇಲ್ಲಿ ಯಾರಿಗೆ ಸಂಪಾದನೆ ಮಾಡ್ತಾವೆ ಅಂತಂದರೆ ಏನೇನು ತಗೊಬಂದಿವಲ್ಲ ಗುರು, ಹೊಲ ಉಳಿಸುತ್ತವಿಂದ, ಹೊಲ ಉಳೋರಿಗೆ, ಟ್ರಾಕ್ಟರ್ನವ್ರಿಗೆ, ಪೇಪರ್ ಹಾಸರ್ಗೆ, ಉಪ್ನರ್ಗೆ, ಡ್ರಿಪ್ ಪೈಪ್ನರ್ಗೆ, ಔಷಧಿ ಹೊಡಿಯೋರ್ಗೆ, ಈ ಸುತ್ಲಿ ಹಾಕೋರ್ಗೆ, ಈ ದಡಿ ನೀಡೋರ್ಗೆ, ಈ ಸಂಪಾದನೆ ಮಾಡ್ತಾ ಇರೋದು ಯಾರಿಗಪ್ಪ ಅಂತಂದರೆ ನಾವು ಅವ್ರಿಗೆ. ಅಂದರೆ ಇನ್ನೊಬ್ಬರು ಆದಾಯಕ್ಕೆ ನಾವಿಲ್ಲಿ ಬೆವರು ಸುರಿಸಿ ಕಷ್ಟಪಡ್ತಾ ಇರುವಂಥದ್ದು. ನೋಡ್ದಾರ ಕಣ್ಗೆ ತೋಟ ನಮ್ಮದು, ಆದರೆ ಇಲ್ಲಿ ಕೊಡ್ತಾ ಇರೋ ಶ್ರಮ ಮಾತ್ರ ಬೇರೆಯವ್ರಿಗೋಸ್ಕರ, ನಮಗೋಸ್ಕರ ಅಲ್ಲ. ಏಕೆಂತಂದರೆ ಈ ರೇಟಲ್ಲಿ ನಮಗೆ ಲಾಭ ಸಿಗಲ್ಲ. ಈಗೇನೋ ಒಂದು 300, 400, 500 ಹೋಯ್ತಾ ಇದೆ. ಇವತ್ತಿನ ಖರ್ಚಲ್ಲಿ ಅದು ಲಾಭದಾಯಕ ಅಲ್ಲ, ನಮಗೆ ಲಾಸು. ಹಂಗೆ ಬೇರೆಯವ್ರಿಗೆ ಮನೆಗೆ ಅದೇನೋ ಕಸ ಒತ್ತಂಗೆ ಅಂತ ಹಳ್ಳಿ ಕಡೆ ಹೇಳ್ತಾರೆ, ಹಳೆ ಗಾದೆ ಮಾತಾ. ಹಂಗೆ ಬೇರೆಯವ್ರಿಗೋಸ್ಕರ ಸಂಪಾದನೆ ಮಾಡ್ತಾರದು. ಇದು ನಮಗೆ ಸಂಪಾದನೆ ಮಾಡ್ಬೇಕಂದ್ರೆ ಏನಿದ್ರು ಒಂದು 600, 700, 800, 1000 ಹಿಂಗೆ ಹೋದ್ರೆ ನೋಡಪ್ಪ ನಮಗೆ ಲಾಭ ಸಿಗುವಂಥದ್ದು ಟೊಮೊಟೊದಲ್ಲಿ. ದಾರು ಅಂತವ ಅದೆಲ್ಲ ನೋಡಿಲ್ಲ ಹಂಗಾರೆ ನೋಡಿ ಕಿಂತಾವನಿ ಹೆಂಗುವೆ ದಾರುನಂತವೆಲ್ಲನೇ. ಸಾಕು ಅಷ್ಟು. ಇನ್ನೂ ಇಂಥ ದೂರ ಹೋಗ್ಬೇಡ. ಈ ಸ್ಪೀಕರ್ ತಂದಿಲ್ಲ ಕೆಲವು ಎಳಿಯೋಕ್ಕೆ, ಅದು ವಯಸ್ಸವು ಒಟ್ಟಿಗೆ ಓದಾಗ್ಬೇಕಾರೆ ತಗೋತೀನಿ ಸ್ಪೀಕರ. ಅತ್ತೆ ಮಾವ ಹೋದ್ರಲ್ಲ? ಇಲ್ಲ. ಯಾರ್ಯಾರು? ತಾತ ಹೋಗೋರೆ. ತಾತ? ಹಾಂ ತಾತ ಹೋಗಿದ್ದೋನಂತೆ. ಇನ್ನು ಅತ್ತೆ ಇಲ್ಲೇ ಇರಬೇಕು. ಬರ್ವೆ ಟೊಮೆಟೊ ಬದಿತ್ತಲ್ಲ, ನಾನೇನೋ ಕೇಳಲಿಲ್ಲ ಕಣಪ್ಪ. 8:30 ಬಸ್ಗೆ ಹೋದರೇನೋ, ಅದಕ್ಕೆ ನಾನೇನು ಕೇಳಲಿಲ್ಲ. 11 ಗಂಟೆ ಬಸ್ಗೆ ಹೋಗಿ ಬೈ ಒಂದು ಗಳಿಗೆ ಕರ್ಕೊಬರ್ಕಾಯ್ತಿಲ್ಲ. 10 ಗಂಟೆ ಆಗೋದಿಲ್ಲ. ಓಲ ಇನ್ನು ಹತ್ರ ಓಲ ಕೇಳ್ಸಿಕ್ಕಿಲ್ಲ. ಇಲ್ಲ, ನಾನು ಇನ್ನೊಂದು ಸೈಡ್ ಮೇಲ್ಗಡೆ ಬಂದ್ಬಿಟ್ಟೆ. ಒಂದು ಕೀಳು ಆಯಿತು, ಇದೊಂದು ಸೈಡೇ ಹೋಗು, ಇದೊಂದು ಸೈಡೇ ಹೋಗು. ಬರ್ತೀನಿ ನೀವು ಅಲ್ಲಿ ನಾವೇ. ಏನು ಯಾರು ಕ್ಯಾಮ್ರಾಮೀನು?
ಇಲ್ಲ ಆರಾಕ್ತಂಗೆ ಸುರಿ ಹೊಸಿತ್ ಯಾವಾಗ ಹೊತ್ತಂತ ಸುಡ್ತಾವೆ ಒಣಗ್ಲಿ ಆಮೇಲೆ ಬೇಕಾದ್ರೆ ಗುಡ್ಡೆಂಗೆ ಸುರ್ಕೊಳ್ಳೋದ ಹಿಂಗೆ ದಾರ್ ಬರ್ಕಲ್ಲಿ ತಿಳ್ಬೇಕು ಹಾಂ ಬಿಲ್ಲ ಆ ಪಕ್ಕದ ಪಾ ಹೇಳ್ತೀನಿ ಮೇಲ್ಕೊಂಡೋಗೋದು ಆಮೇಲೆ ಹೆಂಗೆ ರೀತಿ ಬಂದಿವಲ್ಲ ನಾನು ಈ ಸಲ ಬರ್ತೀನಿ ಆ ಪಕ್ಕದ ಬನ್ನಿ ನೀನು ಹಾಂ ಪ್ರಸ ಓ ನೀನು ಕಿತ್ತಿಯಪ್ಪ ಅಯ್ಯೋ ಅಯ್ಯೋ ಆಯ್ ಬೈಲಿ ಕಿಸು ಕಿಸು ಗೊತ್ತಲ್ಲ ಯಾವಾಗ ಕೇಳಬೇಕು ಅಂತ ಹಾಂ ಕಾಯಿ ಡೋರು ಹಣ್ಣು ಇಲ್ಲೇ ಆಲೆ ಇಲ್ಲೊಂದು ಬಿಟ್ಬಿಟ್ಟು ಹೋಯ್ತಾ ಇಲ್ವಾ ನೀನು ಇಲ್ಲ ಹಾಂ ಕೇಳು ಅಂಥವೆಲ್ಲನೇ ಬಿಡ್ಬೇಡ್ದು ಎಲ್ಲನೇ ಆ ಕೊಳ್ತೋಗಿರೋ ಕೇಳಬೇಡ ಹಾಂ ಚೆನ್ನಾಗಿರೋ ಇಲ್ಲಿ ಇಂಥ ಇದು ದೋರು ಇದನ್ನ ಕಿತ್ಕೋಬೇಕು ಇದು ದೂರ ಆ ದೋರ್ನ ಕಿತ್ಕೋ ಇನ್ನು 3 ದಿನ ಕಣ್ಣಾಗೋಯ್ತದೆ ಯಾರ ಕಿತ್ಕೊಂಡೋಯ್ತಾರೆ ಆಮೇಲೆ ಹಾಂ ಹಾಂ ನೋಡು ಎಂಥ ಒಂದೊಂದು ರೋಗ ಹೊಡೆದು ಹೋದ್ರೆ ಇನ್ನೊಂದು ಇಲ್ಲಿ ಯಾವ ಮಟ್ಟಕ್ಕೆ ಎಲ್ಲ ಏನೋ ಮುತ್ಕೊಂಡವೆ ಎಲ್ಲ ಇದಾವೆ ಸೊಳ್ಳೆ ಹಂಗೆ ಏನೋ ಕಡ್ಕೊಂಡು ತಿಂದ್ಕಂಡು ಅರ್ಧಕ್ಕೆ ಹಕ್ಕಿಗಳು ಅರ್ಧ ತಿನ್ಕತವೆ ಅಕ್ಕಿಗಳು ಅರ್ಧ ತಿಂತಾರೆ ಮನ್ಸರು ಅರ್ಧ ತಿನ್ಕತಾರೆ ನಾವಿವತ್ತು ಟ್ರೈ 35 ಅಂದ್ ಬರ ನಾಳೆ ಕೊಟ್ಟು 20 ಆಗೋದು ಅಲ್ಲಿ 20 ಆಗೋದು 20 ಹಾಕೊಂಡಿದ್ಯಾ ತಗೊಂಡು 30 ಬಂತ ಹೇಳ್ದೆ 30 ಆಯ್ಕಿಲ್ಲ ಬೇಡ ಅಂದ್ರೆ ಸಾಲ್ಟ್ ಉತ್ತಿರ್ಗತ್ತರಕದು ಖಾಲಿ ಮಿಕ್ಕ ತಗೊಳ್ತಾ ಬಿಡು ಖಾಲಿಯಾ ಸಾಮಣ್ಣ ಕೇಳ್ತದನ ಸಾಮಣ್ಣನೇ ಹಾಂ ಬೋ ಹಿಡ್ಕೊ ಏನು ಗೊತ್ತಾಗಿಲ್ಲ ನಾನು ಅವತ್ತು ಬೆಂಗಳೂರಿಗೆ ಮಾರ್ಕೆಟ್ಗೆ ಬೀನಿಸ್ ತಗೋಗಿದ್ದೆ ತಿರ್ಗಾ ಮೊನ್ನೆ ರಾಮನಗರ್ಗೆ ಗೂಡು ಬಡಿಗೆ ಹೋಗಿದೆ ಮೊನ್ನೆ ಮೈಸೂರಿಗೆ ಹೋಗಿನಿ ಅಲ್ವಾ ಯಾವ ಮಾರ್ಕೆಟಲ್ಲ ನಮ್ಮ ರೈತರಿಗೆ ಪಾಪ ಇಲ್ಲಿಂದ ಒತ್ತಿ ಪತ್ತಿ ಬೆಳೆದಿ ಸಾಕಾಗೋಯ್ತಾರೆ ಅಂತ ಮಲಗಕ್ಕೆ ಅಂತ ಒಂದು ಯಾವ್ದೋ ರೂಮ್ ವ್ಯವಸ್ಥೆ ಒಂದು ಫ್ಯಾನ್ ವ್ಯವಸ್ಥೆ ಮಾಡಿಲ್ಲ ಅದೊಂದೇ ಬೇಜಾರು ಎಲ್ಲಾರ ಬಿದ್ದಿರ್ಬೋದು ಅವ್ರೆಲ್ಲಾರ ಸೊಳ್ಳೆ ಒಳಗೆ ತಿಸ್ಕೊಂಡಿ ಪಾಪ ಎಲ್ಲಿ ಬೇಕಲ್ಲಿ ಬಿತ್ತಾರೆ ಆ ರಾಮನಗರ ಗೂರು ಮಾರ್ಕೆಟ್ ಅಲ್ಲಂತೂ ಇಂಥ ಜನಕ ರೈತರು ಮಲ್ಕೊಳಕ್ಕೆ ಹೌದು ಅವ್ರವ್ರ ಗಾಡಿ ಒಳಗೆ ಮಲ್ಕೋಬೇಕು ಇಲ್ಲ ಅಲ್ಲೇ ಆ ಗೂಡು ಪಾಪ ನೋಡ್ಕೊಂಡಿ ಅಂಡಿಗಡೆ ಮಲ್ಕೋಬೇಕು ಯಾವ ಮಾರ್ಕೆಟ್ ಏನೋ ಈಗ ಒಂದು 50,000 ಆಯ್ತಾ ನಿಂದು 50,000ಕ್ಕೆ 5,000 ಕಮಿಷನ್ ಸಿಕ್ತಾ ಒಬ್ಬೊಬ್ರ ಹತ್ರ 5,000 ಅಂತಂದ್ರು 5 ಹತ್ರ 50,000 ರೂಪಾಯಿ ಕಮಿಷನ್ ಏನೋ ಹಚ್ಚಂದಲ್ಲಿ ಬರೀ ಹಚ್ಚಂದ ಹತ್ರನೇ 50,000 ಆಗೋಯ್ತು ರೈತರಿಗೆ ಪಾಪ ಕಷ್ಟಪಟ್ಟು ಅವರಿಂದ ನಾವೊಂಚೂರು ಅನ್ನ ತಿಂತಾವೆ ಅಂದ್ಬಿಟ್ಟು ಅವ್ರ ರೂಮ್ ವ್ಯವಸ್ಥೆ ಅಲ್ಲಿ ಒಂದು ಮಲ್ಗೆ ವ್ಯವಸ್ಥೆ ಮಾಡಿದ್ರೆ ಚಂದ ಪಾಪ ರೈತರು ಬಾತ್ರೂಮ್ ವ್ಯವಸ್ಥೆ ಇವೆಲ್ಲ ಇರಬೇಕು ಇಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತ ಏನು ಗೊತ್ತಿರ್ತದೆ ಇಲ್ಲಿ ಎಷ್ಟು ಬಂಡವಾಳ ಹಾಕ್ತಾರೆ ಅವ್ರಿಗೆ ಲಾಭ ಸಿಕ್ಕದೋ ಇಲ್ಲ ಲಾಸ್ ಆದರೋ ಅದೊಂದು ವ್ಯವಸ್ಥೆ ಮಾಡ್ಬೇಕನ್ನ ಮರಿ ನಾನು ಬೆಂಗಳೂರು ಮಾರ್ಕೆಟ್ ಹೋದ್ರೆ ಅಲ್ಲೂ ವ್ಯವಸ್ಥೆ ಇಲ್ಲ ಮಲ್ಗಕ್ಕೆ ರಾಮನಗರ ಹೋದೆ ಇವತ್ತು ರಾಮನಗರಲ್ಲೂ ಇಲ್ಲ ಎಲ್ಲಿಂದ ಎಲ್ಗಾರ ಹೋಗೋ ರೈತರ ಮಾರ್ಕೆಟ್ ಅಲ್ಲಿ ಎಲ್ಲೂ ಆ ಥರ ಫೆಸಿಲಿಟಿ ಕೊಟ್ಟಿಲ್ಲ ರೈತರಿಗೆ ಪಾಪ ಅದೊಂದೇ ಬೇಜಾರು ಮಗ ಮೊಬೈಲ್ ಹಿಡ್ಕೊಬೈಲಿ ಇಲ್ಲೇ ಹಿಡ್ಕೊ ಸ್ಪೀಕರ್ ತಂದಿರು ಸರ್ ಅದು ನೋಡಿ ಇಲ್ಲಿ ಆಯ್ಕೆ ಬಂದ್ಬಿಡ್ತೀನಿ ಇವತ್ತು ಒಳಗೆ ನೋಡ್ಲಾ ನಾವು ಹಿಂಗೆ ಕಷ್ಟಪಟ್ರೆ ಏನೋ ಲಾಭ ಇಲ್ಲ ಮಗ ನೀನು ಚೆನ್ನಾಗಿ ಓದಿದ್ರೆ ಒಂದು ಸೈನ್ ಹಾಕಿದ್ರೆ 50,000 1 ಲಕ್ಷ ಕೊಡ್ತಾರೆ ಕೆಲವು ಹಾಂ ಒಂದು ಸೈನ್ ಹಾಕಿದ್ರೆ ಸಾಕು 50,000 1 ಲಕ್ಷ ಏನು ಗೌರ್ಮೆಂಟು ನಮ್ಮ ಹತ್ರ ಕಿತ್ಕ ತಿಂತದೋ ಒಂದು ಸರ್ಕಾರಿ ಕೆಲಸ ತಗೋ ಅವ್ರ ಹತ್ರನೇ ನೀನು ಕಿತ್ಕ ತಿನ್ಬೋದು ಈಗ ಮನೆಯವ್ರದ್ದೆಲ್ಲ ಆ ಟ್ಯಾಕ್ಸು ಈ ಟ್ಯಾಕ್ಸು ಹಾಕಿ ಅಂತ ಗೌರ್ಮೆಂಟ್ನವ್ರು ಕಿತ್ಕ ತಿಂತಾರಲ್ಲ ಅದೆಲ್ಲ ನೀನು ಕಿತ್ಕ ತಿನ್ಬೋದು ನೋಡು ಓದಿದ್ರೆ ಏನೂ ಇಲ್ಲ ಅದೇನು ದೊಡ್ಡ ಇದೆಲ್ಲ ಓದೋದು ತಲೆ ಇರ್ಬೇಕಷ್ಟೇ ಇಲ್ಲ ತಲೆ ಇಲ್ದೇನೆ ಓದಕ್ಕೆ ತಲೆ ಅದೇ ಚಂದ ಬ್ರಿಲಿಯಂಟ್ ಆಗಿ ಓದ್ಬೇಕು ಬಾ ಯಾಕೆ ತಲೆ ಹೊಡಿಗೆ ಹೋಯ್ತಾ ಇಲ್ವ ನಾನು ಹೇಳ್ತಾರದು ಹಾಗೆ ಹೋಯ್ತಾ ಇಲ್ಲ ನೀನು ಅದಕ್ಕೆ ಹೋಯ್ತಾ ಇಲ್ಲ ಒಂದಿನ ಏನಾರ ರಜಾ ಇದ್ಬಿಟ್ರೆ ಸಾಕು ಇವತ್ತು ರಜಾ ಮಜಾ ಅಂತಾನೆ ರಜಾ ಈ ಗಿಡಕ್ಕೆ ಏನು ಬಂದಿದೆ ನೋಡ್ಗಿಲಿ ಈಗ ಹೋಗ ಮಾಡೋದು ಅದೇ ಕಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ ಹಳ್ಳಿ ಕಡೆ ಈಗ ಮೊದ್ಲು ಹಿಂಗೆ ಬಂದಿದ್ರೆ ಕತೆ ಹೆಂಗೆ ಅಂದ್ರದು ಹೆಂಗಿರೋದು ಈ ರೇಟಲ್ಲಿ ಹೆಂಗೆ ಬೇಡಪ್ಪ ಬಂದದ್ದೇ ಸಾಕು ಈ ರೈಟ್ ಗೆಳೆಯ ಇಳುವರಿ ಇದ್ದು ಗೆಳೆಯ 500 ರೂಪಾಯಿ ಕೊಟ್ಟರು ದುಡ್ಡುಕಲ್ಲ ಅರೆ ಇಳುವರಿ ಇಲ್ಲ ಗಿಡ ಅನ್ನೊಂದು ಎಲ್ಲ ಸ್ವತಃ ಇಳುವರಿ ಇಲ್ಲ ಅಂದ್ರೆ ಈಗ 3 ದಿನಕ್ಕೆ ಊದಿ ಔಷಧಿ ಬಂದು ಮಾಡೋದು ಬರೀ ಔಷಧಿಗೆ ಆಯ್ತಲ್ಲ ಈಗ ಒಂದು ಲಾಭ ಸಿಕ್ತು ಅಂತ ಅನ್ಕೋಬೇಡ ಲಾಸ್ ಎಲ್ಲ ಉಳ್ಕೊಳ್ಳೋದು ಈಗ್ಲೂ ಲಾಭನೂ ಸಿಗಲ್ಲ ಅದೇ ಅದಕ್ಕೆ ಹೇಳೋದು ನಾನು ನಾವು ದುಡಿತಾ ಇರೋದು
ನಮಗಂತೂ ಅಲ್ಲ. ಔಷಧಿಕ್ಕೆ ಇಲ್ಲಿ ಈಗ ಆಪೋಸಿಟ್ ಅಲ್ದಾರ ಅವರೇ ಅಲ್ವಾ, ಅವ್ರು ಬಿಟ್ಟೇ ಬಿಟ್ರು. ಅವ್ರು ಚೆನ್ನಾಗಿತ್ತು, ನಮ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅವ್ರು ಚೆನ್ನಾಗಿತ್ತು. ಅವ್ರು ನೀನೇ ಅವ್ರು ನೋಡಿ ಎಲ್ಲದೇ ನಮ್ ನೋಡು ಅಂತಿದೆ. ಎಷ್ಟು ಔಷಧಿ ಎಲ್ಲಿಂದ ತಮಿಳ್ನಾಡಿಂದೆಲ್ಲ ತಂದಿವಿ ನಾನು ಔಷಧಿಯ. ಸ್ವಲ್ಪ ಇದಕ್ಕೆ ಗಿಡ ಡೆವಲಪ್ ಆಗೋಂಗೆ. ಇಲ್ಲ ಎಲ್ಲಿ ಬರ್ತಿತ್ತು ಗಿಡ ಇದು ಹಿಂಗೆ ಅವ್ರಂಗೆ ಆಗ್ಬಿಡೋದು. ನಾವರು ಪಾಪ ಬಣ್ಣ ಹೊತ್ತು ಬಂದು ಸಿಕ್ಕಿ ಹೇಳಿಲ್ವಾ, ನಾವೆಲ್ಲ ಹೇಳ್ತಂದೆ ದೇವ್ರ ನಂಬಿಕೆ ಇಲ್ಲ, ಯಾರು ನಂಬಿಕೆ ಬಿಡು ಅಂತ ಅವ್ನು ಮಾಡಿರೋ ಖರ್ಚ. ಹಂಗೆ ಹಂಗೆ ಏನು ಮಾಡಿ ಹಿಂಗೆ ನಮ್ಮ ರೈತರ ಜೀವನ, ನಮ್ಮ ಹಣೆ ಬರನೇ ಹಿಂಗೆ. ಅಣ್ಣ ಒಂದು 10,000 ರೂಪಾಯಿ ಆಗಿರೋದು ಇನ್ನೂ 1,30,000 40,000 ಖರ್ಚು ಮಾಡಿದ್ದೆ. ಗಿಡನೇ ಹೊಂಟಾಯ್ತಿನಿಲ್ಲ. ಏನಪ್ಪ ಮಾಡಿ ಹಂಗಾಯ್ತದೆ. ರೈತರ ಕಷ್ಟ ಯಾರು ಹೇಳೋರು? ಯಾರು ಹೇಳೋರಲ್ಲ. ಅಯ್ಯೋ ಸುಮ್ಮನೆ ರೈತರು ಅಂತ ಕೊಚ್ಕೋತಾರೆ ಕೆಲವರು. ಯಾರು ರೈತರಿಗೆ ಏನಪ್ಪ ಸಹಾಯ ಮಾಡ್ತಾ ಇದಾರೋ. ನಮ್ಮ ರೈತಂದು ಇನ್ನೊಂದು ನಿಯತ್ತೆಂದ್ರೆ ಏನು ಅಂದರೆ, ಅವನು ಔಷಧಿ ಲೆಕ್ಕ ಹಾಕ್ತಾನೆ, ಈ ಪೇಪರ್ ಹಾಕ್ತಾನೆ, ಹೊಲ ಔಷಧಿ ಎಲ್ಲ ಲೆಕ್ಕ ಹಾಕ್ಕೊಡ್ತಾನೆ. ಪಾಪ ಅವ್ನು ಗೇಯ್ತಾನೆ ಇಲ್ಲ, ಅದಕ್ಕೆ ಔಷಧಿ ಹೊಡೆಯೋದಲ್ಲಿ, ಉಪ್ಪು ಬೆಳೆಸೋದಲ್ಲಿ ಬಂದು ಹೊಲ್ತಕ್ಕೆ ಬಂದು ಆ ಕಳೆಕ್ಕೆ ಎಲ್ಲ ಅವ್ನು ಮಾಡೋ ಕೂಲಿನೇ ಲೆಕ್ಕ ಹಾಕಿಲ್ಲ ಗೊತ್ತಾವನು. ಅವೆಲ್ಲ ಲೆಕ್ಕ ಹಾಕಂದ್ರೆ ಎಲ್ಲಿ ಈಗ ಅವೆಲ್ಲ ಲೆಕ್ಕ ಹಾಕ್ತಾನೆ ಲಾಭ ಇಲ್ಲ. ಇನ್ನು ಅವೆಲ್ಲ ಲೆಕ್ಕ ಹಾಕಂದ್ರೆ ಇನ್ನೆಲ್ಗ ಉಂಟಾಯ್ತದೆ ಖರ್ಚು. ಅವನಿಗೆ ಖರ್ಚೆಲ್ಲ ಕಳ್ದು 30,000 ಹೊಡೆದ ಅಪ್ಪ, ಯಾವಾಗ ಖರ್ಚು ದುಡ್ಡು ಬಂದು 30,000 ಹೊಳಿತು ಅಂತಾನೆ. ಅದ ಲೆಕ್ಕ ಹಾಕ್ಬೇಕು, ಅವ್ನು ಕೂಲಿ ಲೆಕ್ಕಂದ್ರೆ ಅದು ಇಲ್ಲ. ಈಗ ಇಷ್ಟು ಸತ್ಯ ಹೇಳ್ತಾ ಇದೆಯಲ್ವ, ಹಿಂಗೆ ಕಷ್ಟಪಟ್ಕೊಂಡೆ ವಿಡಿಯೋನೇ ಹೊಡಿಕಿಲ್ಲಪ್ಪ. ಅದೇ ಐಷಾರಾಮಿ ಕಾರು, ಅದಂತ ಜೀಪು ತಾರ್ ತಗೊಂಡು ಕಾರ್ ತಗೊಂಡು ಯಾವುದೋ ರೆಸ್ಟೋರೆಂಟ್ಗೆ ಹೋಗಿ ನಮ್ಮ ಅತ್ತೆ ಮನೆ, ಅತ್ತಿಗೆ ಮನೆ, ಅಜ್ಜಿ ಮನೆ ಹಬ್ಬ ಹುಣ್ಮೆ ಅಲ್ಲಿ ಹಂಗೆ ಮಾಡ್ದೋ ಇಲ್ಲಿ ಹಿಂಗೆ ಮಾಡ್ದೋ ಅಂತ ಅಫಿಷಿಯಲ್ ಆಗಿ ಐಫೋನಲ್ಲಿ ವಿಡಿಯೋ ಮಾಡ್ತಾರಲ್ಲ. ಅವರು 5 ಲಕ್ಷ 6 ಲಕ್ಷ 10 ಲಕ್ಷ. ಈಗ ಮೊನ್ನೆ ಅಪ್ಪ ಬಣ್ಣ ಪುಡ್ಸ ಮಣ್ಣ ವಾಕಿಂಗ್ ಬರ್ತಾನೆ ಅಂತ ಈಗ ಅಷ್ಟಾಗಿ ಅವನು. ಅಯ್ಯೋ ಅವ್ರು ಹಂಗಂತಾರೆ, ಅಂಗಡಿ ಹಿಂಗೆ ಅಂದ್ರು ಹಿಂಗೆ ಅಂತಿದ್ದ. ಅದ ಅವ್ರಂತ ಇವ್ರು ಅಂತ ನಮ್ಮ ಆರೋಗ್ಯ ಇದು ಮಾಡಕ್ಕೆ ಐಕಿಲ್ಲ ನಾವು. ನೀನು ವಾಕಿಂಗ್ ಬಣ್ಣ ಏನು ಆರೋಗ್ಯ ಒಳ್ಳೇದು ಅಂತ ಹಿಡಿ ಹಾಕಿದೆ ಅಲ್ವಾ, ಅವ್ನಿಗೆ ನಿನ್ಗೆ ಹಾಕಿದ ಒಂದ್ಸಲ ಯಾರು ನೋಡೋದು, ನೀನು ತೊಳೆದೇ ಹೊಡಿದಲ್ಲ ಹಂಗೆ ಹಾಕ್ಬೇಕು ಅವನಿಗೂ. ನಾವು ಹಂಗೆ ಜನ ಒಳ್ಳೇದು ಹಿಂಗೆ ಜಗ್ಗೋದು. ಅವ್ರೇನು ಭಾರಿ ಸಂದೇಶ ಏನು ಕೊಡಲ್ಲ. ಅವ್ರವೇ ಅದು ಮಾಡಿದೆ ಇದು ಮಾಡಿದೆ, ಅಲ್ಲಿಗೋದೆ ಇಲ್ಲಿಗೆ ಬಂದೆ, ಅಲ್ಲಿ ತಿಂದೆ ಇಲ್ಲಿ ಬಂದೆ ಅಂತಲೇ ಅವ್ರು ವಿಡಿಯೋ ಮಾಡೋದುವೆ. ಆದುವೆ ಅಫಿಷಿಯಲ್ ಆಗಿ ಅವ್ರವು ಚೆನ್ನಾಗಿ ಹೋಯ್ತವೆ. ಅದೇನೋ ನಾವು ಹಿಂಗೆ ರಿಯಲಾಗಿ ಕಷ್ಟಪಟ್ಟು ನಾವು ಹಾಕ್ತೀವಪ್ಪ ವಿಡಿಯೋವ, ನಾವು ಎಡಿಟ್ ಮಾಡ್ತೀವಿ ಅಂದರೆ ನಮಗೆ ನಾವೇ ಎಡಿಟ್ ಮಾಡಬೇಕು, ಇಲ್ಲಿ ನಾವೇ ಕ್ಯಾಮ್ರಾಮ್ಯಾನ್ ಆಗಬೇಕು. ಇವೆಲ್ಲ ಕಷ್ಟಪಟ್ಟು ನಾವೇ ಮಾಡಿದ್ರು ನಮ್ಮವು ಒಯ್ಕಿಲ್ಲ. ಇಲ್ಲಿ ಹರಿದಲ್ಲಿ ಮೊಬೈಲ್ ಕೊಟ್ಟಿವಿ ನಾವು ಪಾಪ. ಕರ್ಕೊಂಡ್ಬಂದಿ ಪಾಪ. ಮುಂದಕ್ಕೆ ಕ್ಯಾಮ್ರಾಮ್ಯಾನ್ ಕಿಸು. ಕ್ಯಾಮ್ರಾಮನ್ ಕಿಸು ಜೊತೆ ಸೆಕೆಂಡ್ ಹ್ಯಾಂಡ್ ಕೆಂಪ ಮೇಣಗ್ರ ಬಿಜಿ. ಅವನು ಹೇಳು ಎಲ್ಲದಕ್ಕೆ ಕಡ್ಡಿಪುಡಿ ಸಾಕಮ್ಮ. ಈ ಸಲ ಬರೀ ಎಷ್ಟು ಯಾವತ್ತಿತ್ತು ನಾವು ಹೇಳು? ಅಲ್ಲ ಹಾಕ್ತೀನಿ. ಗುರುವಾರ ತಿತ್ತು, ಶುಕ್ರವಾರ ಬಿಟ್ಕೆ, ಶುಕ್ರವಾರಕ್ಕೆ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ. ಇವತ್ತು 4 ದಿವಸ ಕಿಲ್ತಾವಿ ನಾವು. 3 ದಿನ ಗ್ಯಾಪು. ಹೋಸಲ ಎಷ್ಟು ಹೇಳು? 7 ದಿವಸ ಗ್ಯಾಪ್ ಆಗ್ಬಿಟ್ಟಿತ್ತು. ಅದಕ್ಕೆ ಅಷ್ಟು ಹಣ್ಣು ಬಿದ್ದುಬಿಟ್ಟು ಹಣ್ಣಾಗ್ಬಿಟ್ಟಿದ್ದು. ಕರೆಕ್ಟಾಗಿ ಕಿಲ್ತಾವ 4 ದಿವಸಕ್ಕೆ. ಇನ್ನೂ ತುಂಬಿಲ್ಲ ಚೀಲ ಅಲ್ಲದೆ ನೀನು ಇಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇದೀಯ ಮಗ. ತಗೊಂಡೋಗಿ ಹಾಕು. ಅಲ್ಲೇ ಹಂಗೆಲ್ಲ ಹಂಗೆ ಕೆಡಿಕಂದು ತಗೋಬಲ್ಲ. ಒಂದು ಚೀಲ ಆಗಿಲ್ವ ಇನ್ನ? ತಗೋಬಾ ಪಟಪಟ್ನೆ. ಕ್ರೇಟ್ ಬಂದವೆ ಇಳ್ಕಿಸ್ಕೊಬಾ. ಎಷ್ಟು ಬೇಕೋ ಎಷ್ಟಾದವು ನೋಡು. ಏನಾಯ್ತದೆ ಇದು ಇಳ್ಕ. ಎಷ್ಟಾಕಿ ನೋಡಪ್ಪ, ಹಂಗೆ ಒಂದು ಮೈ ತೋಟ ನೋಡ್ಬಿಡು. ಏನು ಎಷ್ಟಾದವು? ಹೋಸಲಿ 40 ತಗೊಬಂದಿದ್ದು. ಇಲ್ಲಿ ಇತ್ತಾಗೆ ಸಿಣ ಲೋ ಬಿದೋದಿಕ್ಕಲ್ಲ. ಇತ್ತಾಗೆ ಕೊಡು. ಒಂದು 30 ಹಾಕು ಇರಲಿ. ಯಾರ್ಯಾರಿಗೆ ಸ್ವಾಮಿನ ಎಷ್ಟು ಹಾಕ್ಸ್ಕೊಂಡ? ಹಾಂ ಹಾಕೋ ಮಿಕ್ರ ತಗೊಂಡೋಗ್ರಂತೆ. ಹಾಂ ಎಷ್ಟು ಇವು? ಒಂದು ಕ್ರೇಟ ಇವು ಹೊಸವು. ಒಂದು ಕ್ರೇಟೆ 300. ನಿನಗೆ 150 ರೂಪಾಯಿನಾಗಲ್ವ ತಗೊಂಡಿದ್ದು? 180.
ಹಾಂ ಹಾಂ ಒಂದು ಕ್ರೇಟೆ 350 ಖಾಲಿ ಕ್ರೇಟು. ನಿಮಗೆ ಬಾಡಿಗೆ ಎಷ್ಟಣ್ಣ ಒಂದು ಕ್ರೇಟ್ಗೆ? 25. ಆ ಒಂದು ಕ್ರೇಟು ಟೊಮೊಟೊ 25 ರೂಪಾಯಿಗೆ ಹೋದ್ರು ಸರಿಯೇ, ಇವ್ರಿಗೆ 25 ರೂಪಾಯಿ ಮಾಮೂಲಿ. ಹಾಂ ಹಾಂ 30 ಬಾ. ಹಾಂ 4 4 8 12 ಸಲ ಟ್ರೈ ಒಬ್ರಿಗೆ ಹಾಕಿದ್ರು ದುಡ್ಡು ಬಂದಾಯ್ತು. ಹಾಂ 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 12 ಸಲ ಹಾಕ್ಬಿಟ್ರೆ ಹಾಂ 20. ಹಾಂ ಇನ್ನು ಹಾಕಂದವನೇ ಹಾಂ ಮುಗ್ದೈತಂಗೆ ಮುಗ್ದಾಯ್ತು. ಹಾಂ ಆಮೇಲೆ ಟ್ರೈ ಎಲ್ಲ ಫ್ರೀ ಉಳ್ಕೊತವೆ, ಬೇಕಾರೆ ಹೊಡೆದ್ರೆ ಹೊಡಿಬೋದು, ಇಲ್ಲ ಮಾರ್ಕೋಬೋದು ಹಂಗೆ. ನಾಳೆ ಮಾಡ್ಬಿಟ್ಟು ಹಾಂ ಸಾಮಣ್ಣ ಎಷ್ಟು ಹಾಕಿಸ್ಕತ್ತ? ಈಗ ಹೋಗ್ಬೇಕು ಇಲ್ಲಿ ಧರ್ಮಸಂಗ ಹಾಕ್ಬಿಟ್ಟು ಅವ್ನಿಗೆ ಹೋಗ್ತೀನಿ. ಹಾಂ ಹಾಂ ಆಯ್ತು ಹಾಕಿತ್ತೆ ಬಾ ತುಂಬು. ಈ ಮೇಲೆ ಕುತ್ಕೊಂಡಿ ನೀನು ತುಂಬು. ಅದು ಹೆಂಗೆ ತುಂಬಿ ನೋಡ್ತೀನಿ, ಹೆಂಗೆ ತುಂಬ್ತದಿಲ್ಲ ಇಲ್ಲ. ಹಾಂ ಸಣ್ಣ ಪಣ್ಣವೆಲ್ಲ ತುಂಬೋದಾಗಲ್ಲಕ್ಕಲ್ಲ. ಹಾಂ ಅವು ಬೇರೆ ಅವು, ಹಂಗೆ ಸಣ್ಣಗಿರೋ ಬೇರೆ, ಇಲ್ಲಿ ದಪ್ಪಗಿರೋ ಬೇರೆ, ಉಳುಕ್ ಬೇರೆ, 3 ಥರ ಮಾಡಬೇಕು. ಅಂಥವೆಲ್ಲನೂ ತುಂಬ ಅಂತವ ಹಂಗೆ ದಪ್ಪಗಿರೋ ಬಾ, ಸಣ್ಣ ಬಿಟ್ಬಿಟ್ಟು. ಅದರಿಂದ ಮೇಲ್ಪಟ್ಟು ದಪ್ಪಗಿರೋ ತುಂಬು, ಸಣ್ಣವು ಹಾಕ್ಬೇಡ. ಈಗ ನೀನು ಕಾಲೇಜ್ಗೆ ಹೋಗೋದಕ್ಕೆಲ್ಲ ತುಂಬಿಡ್ಬೇಕು ಮಗ. ಸದ್ಯಕ್ಕೆ ಕಿತ್ತಾದ ಇನ್ನು 3 ಸಾಲವೆ. 3 ಸಾಲು ಕಿತ್ತಾದರೆ ಯಾವುದೋ ಈಗ ಊಟದ ಸಮಯ. ಊಟ ಮಾಡ್ಕೊಬಂದು ಊಟ ತಗೊಬಂದು ಅವನು ಹೋದ ಈಗ ಅವನು ಕಾಲೇಜ್ಗೆ. ಇವನು ಈಗ ಸಿಸ್ವರ್ಧನವನೇ ಇಲ್ಲಿ ಹಾಳ್ಗೆರಿದಿರ ಮೇಲೆ ಮುಡುಗಿದೆ ಬಿದೋಗದೆ. ಹಟ್ಟಿಲು ಹಂಗೆ ಬಿದೋಗಿ ಚೆಲ್ಲೋದು ಎಲ್ಲ, ಇಲ್ಲೂ ತಂದವು ಹಂಗೆ ಚೆಲ್ಲೋದು. ಹಾಂ ಹಾಂ ಈ ಕ್ರೇಟ್ ಮೇಲೆ ಮಡಗಿದೆ, ಕ್ಯಾನೆ ಬಿದೋಗ್ಬಿಟ್ಟು ಚೆಲ್ಲೋದು. ಹಾಂ ಹಾಂ ಅದು ತೊಳೆದೀನಿ ಕಣ, ಬಸ್ಕಮ್ಮ. ಹಾಂ ಹಂಗೆ ಬಸ್ಕಮ್ಮ ಅಂದರೆ. ಹಾಂ ಏನ? ಹಾಂ ಬನ್ನಿ ಬನ್ನಿ. ಹಾಂ ತಗೋಬತ್ತೀನಿ ಕಾ. ಹಾಂ ಅವೇ ಹ್ಞೂ ನಮ್ಮ ಮಟ್ಟಿಲು ಖಾಲಿ ಆಗವೆ ಕಣ. ಹಾಂ ಇಲ್ಲಿ ಈ ಟ್ರೈಗೆ ಜೋಡಿಸ್ಕೊಬಿಡದ. ಹಾಂ ಇರ್ಲೇ ಆಮೇಲೆ ಹೋಗಿ ತಂದು ಜೋಡಿಸ್ಕೋಬೇಕು. ಉಂಕಲೆ ಮೆಲ್ಗೆ ಒಂದು ಟ್ರೈ ಜೋಡಿಸ್ಬಿಟ್ಟು ಮಡಿಕೊಳ್ಳೋದು ಬಿಡು, ಏನು ಇಟ್ಟಿಲ್ಲ. ಹೇಳು ಟ್ರೈ ಬರ್ತಾನೀಗ ತಗೊಬಿಡ್ಬೇಕು. ಡೈಲಿ ಒಂದು ಮೊಟ್ಟೆ ಹೇಳು ಏನು ಸ್ಪೆಷಲ್ ಊಟ ಇವತ್ತು ಅಂತ. ಆಯ್ತು. ಹಾಂ ನನ್ನ ಗೆಳೆಯ ಹಾಂ ನನ್ನ ತಂಗಿ ಕೈಲಿ ಒಳ್ಳೆ ಬಿಸಿ ಸಾಂಬಾರು ಮಸಾಪು ಹಾಂ ಸಕ್ಕದಾಗದೆ. ಬದನೆಕಾಯಿಗೂ ಹತ್ಕುವೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಸ್ಕೊಂಡು ಬಂದವ್ರೆ ಇವತ್ತು. ಸೂಪರ್ ಆಗದೆ. ಹಾಂ ಇವಾಗ ಸೋಮವಾರ, ಅದಕ್ಕೆ ನಾವು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮೌಂಗೆ ಕೋಳಿ ಸಾರು ತಂದವ್ರೆ. ನಮ್ಮ ಮೌಂಗೆ ಕೋಳಿ ಬಳೆ ಸುಗ್ತಾವಳೆ ಅವಳು. ಹಾಂ ನಾವು ಮಸಾಪ್ ಸಾರಲ್ಲಿ ಮುದ್ದೆ ಉಂಟಾವಿ. ಇನ್ನು ಟೊಮೊಟೊ ಎಲ್ಲ ತುಂಬಬೇಕು. ಇನ್ನೊಂದು 4 ಸಾಲವೇ ಕಿತ್ಬಿಟ್ಟು ಮಾಮೂಲಿ ಎಲ್ಲ ತುಂಬಬೇಕು. ಈ ವಿಡಿಯೋವ ಇಲ್ಲಿಗೆ ಲಾಸ್ಟ್ ಮಾಡಮ್ಮ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್.